ಅಮೆರಿಕ ಮತ್ತೆ ಇರಾನ್ ನಡುವೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸ್ತಾ ಇರೋದನ್ನ ಅಮೆರಿಕ ದೃಢಪಡಿಸಿದೆ. ಈಗ ಟ್ರಂಪ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಜೀಂ ಮುನೀರ್ ಜೊತೆಗೆ ಮಾತಾಡಿರೋದು ವರದಿಯಾಗಿದೆ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹಾಗೆ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಇರಾನ್ ಜೊತೆಗೆ ಮಾತುಕತೆಯನ್ನ ನಡೆಸ್ತಾರೆ ಅಂತ ಸ್ವತಃ ಟ್ರಂಪ್ ಹೇಳಿದ್ದಾರೆ. ಈ ಬೆಳವಣಿಗೆಯೊಂದಿಗೆ ಈ ಯುದ್ಧದಲ್ಲಿ ಪಾಕಿಸ್ತಾನದ ಪಾತ್ರ ಇದ್ದಕ್ಕಿದ್ದ ಹಾಗೆ ಬಹಳ ಮಹತ್ವದ ಕಾಣ್ತಾ ಇದೆ. ಹಾಗಾದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಭಾರತದ ಪಾತ್ರ ಏನು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗುತ್ತೆ. ಈ ಯುದ್ಧವನ್ನ ನಿಲ್ಲಿಸುವಲ್ಲಿ ಪಾಕಿಸ್ತಾನ ಪಾತ್ರ ವಹಿಸ್ತಾ ಇದೆ ಅನ್ನೋದಾದ್ರೆ ಪಶ್ಚಿಮ ಏಷ್ಯಾದ ಅತಿ ದೊಡ್ಡ ಬಿಕ್ಕಟ್ಟಿನಲ್ಲಿ ಪಾಕಿಸ್ತಾನದ ಪಾತ್ರ ಇದಕ್ಕಿದ್ದ ಹಾಗೆ ಹೇಗ್ ಮುಖ್ಯ ಆಯ್ತು? ಈಗ ಪಾಕಿಸ್ತಾನ ಕೂಡ ಶಾಂತಿ ಪ್ರಿಯ ರಾಷ್ಟ್ರ ಆಗ್ಬಿಟ್ಟಿದೆಯಾ? ಇಲ್ಲಿಯವರೆಗೆ ರಾಜತಾಂತ್ರಿಕ ನಡೆಗಳಲ್ಲಿ ಭಾರತ ಎಲ್ಲಿ ಭಾಗಿಯಾಗಿದೆ ಮತ್ತೆ ಅದು ಯಾಕೆ ಸಾಧ್ಯ ಆಗಿಲ್ಲ? ಮಾರ್ಚ್ 23ರಂದು ಟ್ರಂಪ್ ಇರಾನ್ ಜೊತೆಗೆ ಮಾತುಕತೆ ನಡೀತಾ ಇದೆ ಅಂತ ಹೇಳಿದಾಗ ಅವರು ಯಾವುದೇ ದೇಶದ ಹೆಸರನ್ನ ಹೇಳಲಿಲ್ಲ. ನೇರ ಮಾತುಕತೆಗಳು ನಡೀತಾ ಇಲ್ಲ ಅಂತ ಇರಾನ್ ಒಪ್ಕೊಂಡಿದೆ. ಹೀಗಿರುವಾಗ್ಲೇನೆ ಟ್ರಂಪ್ ಮತ್ತೆ ಮುನೀರ್ ನಡುವೆ ಮಾತುಕತೆ ನಡೆದಿದೆ ಅಂತ ಶ್ವೇತಭವನನೇ ಖಚಿತಪಡಿಸಿದೆ. ಯುದ್ಧ ಕೊನೆಗೊಳಿಸೋದ್ರ ಕುರಿತು ಮಾತುಕತೆ ಈ ವಾರ ಇಸ್ಲಾಮಾಬಾದ್ನಲ್ಲಿ ನಡೀಬಹುದು ಅಂತ ವರದಿಯಾಗಿದೆ. ಈ ಸಭೆಯಲ್ಲಿ ಇರಾನಿನ ಅಧಿಕಾರಿಗಳು ಯುಎಸ್ ಅಧಿಕಾರಿಗಳನ್ನ ಭೇಟಿ ಮಾಡಬಹುದು ಅಂತ ಹೇಳಲಾಗಿದೆ. ಪಾಕಿಸ್ತಾನದ ಜೊತೆಗೆ ಟರ್ಕಿ ಮತ್ತೆ ಈಜಿಪ್ಟ್ ಅನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಟರ್ಕಿ ಇದರಲ್ಲಿ ಮುಂಚೂಣಿಯಲ್ಲಿರೋದನ್ನ ಸೌದಿ ಅರೇಬಿಯಾ ಬಯಸದೇ ಇರೋದ್ರಿಂದಾಗಿ ಅದು ಪಾಕಿಸ್ತಾನವನ್ನ ಮುಂದಕ್ಕೆ ತಳ್ತಾ ಇರುವಂತಹ ಸಾಧ್ಯತೆ ಇದೆ ಅನ್ನುವಂಥ ವಾದ ಇದೆ. ಟರ್ಕಿ ಸೌದಿ ಅರೇಬಿಯಾಕ್ಕೆ ಹತ್ತಿರ ಇರುವಂತಹ ಪ್ರಮುಖ ಸುನ್ನಿ ಶಕ್ತಿಯಾಗಿದೆ ಮತ್ತೆ ಸೌದಿ ಅರೇಬಿಯಾಕ್ಕೆ ಬೆದರಿಕೆ ಅಂತ ಪರಿಗಣಿಸಲಾಗಿದೆ. ಇಲ್ಲಿ ಸ್ಪಷ್ಟವಾಗಿ ಸೌದಿ ಅರೇಬಿಯಾ ಟರ್ಕಿಗಿಂತ ಮೇಲಿರೋದಕ್ಕೆ ಬಯಸುತ್ತೆ. ಆದ್ರಿಂದಾನೇ ಪಾಕಿಸ್ತಾನವನ್ನ ಉತ್ತೇಜಿಸುವಲ್ಲಿ ಅದರ ಪಾತ್ರ ಇರಬಹುದು ಅಂತ ನಂಬಲಾಗಿದೆ. ಇನ್ನು ಉಕ್ರೇನ್ ಯುದ್ಧದ ಸಮಯದಲ್ಲಿ ಮಧ್ಯವರ್ತಿಯ ಪಾತ್ರ ವಹಿಸಿದಂತಹ ಟರ್ಕಿಯ ಬದಲಿಗೆ ಪಾಕಿಸ್ತಾನದ ಪಾತ್ರ ಈಗ ಇದ್ದಕ್ಕಿದ್ದ ಹಾಗೆ ಇಲ್ಲಿ ದೊಡ್ಡದಾಗಿ ಕಾಣ್ತಾ ಇದೆ. ಯಾಕಂತಂದ್ರೆ ಇಸ್ರೇಲ್ ಟರ್ಕಿಯನ್ನ ಇಷ್ಟಪಡೋದಿಲ್ಲ. ಅಮೆರಿಕ ಕೂಡ ಟರ್ಕಿಯ ಬಗ್ಗೆ ಹೆಚ್ಚು ಉತ್ಸಾಹವನ್ನ ತೋರಿಸೋದಿಲ್ಲ. ಟ್ರಂಪ್ ಗಾಜಾ ಶಾಂತಿ ಯೋಜನೆಯಲ್ಲಿ ಟರ್ಕಿಯನ್ನ ಸೇರಿಸೋದಕ್ಕೆ ಬಯಸಿದಾಗ ಇಸ್ರೇಲ್ ಅದನ್ನ ಆಕ್ಷೇಪಿಸಿತು. ಆದ್ರೆ ಈ ಬಾರಿ ಅಮೆರಿಕ ಪಾಕಿಸ್ತಾನಕ್ಕೆ ಒಂದು ಅವಕಾಶವನ್ನ ನೀಡಿದೆ. ಒಂದೇ ಹೊಡೆತದಲ್ಲಿ ಅದು ಕೊಲ್ಲಿಯ 2 ಸುನ್ನಿ ಶಕ್ತಿಗಳ ಮೇಲೆ ತನ್ನ ಹಿಡಿತಾ ಇದೆ ಅಂತ ತೋರಿಸಿದೆ. ಪಾಕಿಸ್ತಾನವನ್ನ ಮುಂದೆ ಮಾಡಲಾಗಿರುವಂತಹ ನಿರ್ಧಾರದಲ್ಲಿ ನಿಜವಾಗಿನೂ ಸೌದಿ ಅರೇಬಿಯಾ ಪಾತ್ರ ವಹಿಸಿದೆಯಾ? ಪಾಕಿಸ್ತಾನದೊಂದಿಗೆ ಮಾತುಕತೆ ನಡೆಸೋ ಮೂಲಕ ಅಮೆರಿಕ ಇರಾನ್ಗೆ ಪಾಕಿಸ್ತಾನವನ್ನ ಸ್ನೇಹಿತ ಅಂತ ಪರಿಗಣಿಸಬಹುದು ಅನ್ನೋ ಒಂದು ಸಂದೇಶವನ್ನ ಕಳಿಸ್ತಾ ಇರಬಹುದಾ? ಹಾಗಾದ್ರೆ ಈ ಯುದ್ಧ ನಿಲ್ಲಿಸುವಲ್ಲಿ ಭಾರತ ಪಾತ್ರ ವಹಿಸಬಹುದು ಅನ್ನುವಂಥ ಇಲ್ಲಿನ ಮಡಿಲ ಮೀಡಿಯಾಗಳ ಬೊಬ್ಬೆ ಏನಾಯ್ತು? ಈಗ ಇರಾನ್ ಯುದ್ಧವನ್ನ ಭಾರತ ಮಾತ್ರನೇ ನಿಲ್ಲಿಸಬಹುದು ಅಂತ ಇಲ್ಲಿ ಯಾವ ಆಧಾರದ ಮೇಲೆ ಚರ್ಚೆ ಮಾಡ್ಲಾಗ್ತಾ ಇದೆ? ಶಾಂತಿ ಮಂತ್ರಕ್ಕೂ ಮೊದಲು ದಾಳಿ ಮಾಡಿದ ದೇಶವನ್ನ ಖಂಡಿಸಬೇಕು. ಭಾರತ ಅದನ್ನ ಮಾಡತ್ತಾ? ಭಾರತ ವಿಶ್ವಗುರು ಮತ್ತೆ ಯುದ್ಧಗಳನ್ನ ನಿಲ್ಲಿಸಬಹುದು ಅನ್ನೋ ಒಂದು ಅಭಿಪ್ರಾಯ ಬರ್ತಾ ಇದ್ರೆ ಭಾರತ ಯಾವ ಯುದ್ಧಗಳನ್ನ ನಿಲ್ಲಿಸುವಲ್ಲಿ ಪಾತ್ರ ವಹಿಸಿದೆ ಅಂತ ಕೇಳಬೇಕಾಗತ್ತೆ. ಭಾರತ ರಷ್ಯಾ ಉಕ್ರೇನ್ ಇರಾನ್ ಇಸ್ರೇಲ್ ಯುದ್ಧವನ್ನ ತಡೆಯೋದಕ್ಕೆ ಯಾಕೆ ಮುಂದಾಗ್ಲಿಲ್ಲ? ಭಾರತ ಯುದ್ಧ ನಿಲ್ಲಿಸೋದನ್ನ ಯಾರು ತಡಿತಾ ಇದ್ದಾರೆ? ಮತ್ತೆ ಯಾರಾದ್ರೂ ತಡಿತಾ ಇದ್ರೆ ಭಾರತ ಆ ಯುದ್ಧ ನಿಲ್ಲಿಸೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಈಗ ಈ ಯುದ್ಧದ ನಿರ್ಣಾಯಕ ಹಂತದಲ್ಲಿ ಪಾಕಿಸ್ತಾನದ ಪಾತ್ರ ಹೆಚ್ಚಾಗ್ತಾ ಇದ್ರೆ ಭಾರತ ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿನೇ ಹೇಳುತ್ತೆ. ಈಗ ಭಾರತ ಇರಾನ್ ಸ್ನೇಹ ಪುರಾತನವಾದದ್ದು ಮತ್ತೆ ಹೆಚ್ಚು ಸಾಂಸ್ಕೃತಿಕವಾದದ್ದು. ಹೀಗಿರುವಾಗ ಇರಾನ್ ವಿರುದ್ಧದ ಯುದ್ಧ ನಿಲ್ಲಿಸುವಲ್ಲಿ ಪಾಕಿಸ್ತಾನ ಪಾತ್ರ ವಹಿಸ್ತಾ ಇರೋದು ಪ್ರಧಾನಿ ಮೋದಿ ಅವರಿಗೆ ಒಳ್ಳೆಯ ಸುದ್ದಿ ಹೇಗಾಗುತ್ತೆ? ಯುದ್ಧಕ್ಕೂ ಮೊದಲು ಇಸ್ರೇಲ್ಗೆ ಭೇಟಿ ನೀಡೋ ಮೂಲಕ ಅವ್ರು ತಪ್ಪು ಮಾಡಿದಾರಾ? ಮತ್ತೆ ಈಗ ಈ ತಪ್ಪು ಹೆಚ್ಚು ಸ್ಪಷ್ಟ ಆಗ್ತಾ ಇದೆಯಾ? ಯುದ್ಧ ನಡೆಯಲಿದೆ ಅನ್ನುವಂಥ ಹಂತದಲ್ಲಿ ಪ್ರಧಾನಿ ಮೋದಿ ಅವರ ಇಸ್ರೇಲ್ ಭೇಟಿ ನಿರ್ಧಾರ ಮಾಡಿದವರು ಯಾರು? ಇರಾನ್ ಅಂತ ಹಳೆಯ ಸ್ನೇಹಿತನನ್ನ ಬಿಟ್ಬಿಟ್ಟು ಇರಾನ್ ಮೇಲೆ ದಾಳಿ ತಯಾರಾಗಿದ್ದಂಥ ದೇಶಕ್ಕೆ ಹೋಗೋದು ಮೋದಿ ಅವರ ಸ್ವಂತ ನಿರ್ಧಾರವಾಗಿತ್ತಾ ಅಥವಾ ರಾಜತಾಂತ್ರಿಕ ತಂತ್ರ ಆಗಿತ್ತಾ ಇದು? ಮತ್ತೆ ಇಸ್ರೇಲ್ ಭೇಟಿಯಿಂದಾಗಿ ಭಾರತಕ್ಕೆ ಆದಂತಹ ಲಾಭ ಆದ್ರೂ ಏನು? ಇವತ್ತು ಅಮೆರಿಕ ಪಾಕಿಸ್ತಾನದ ಬದಲಿಗೆ ಭಾರತಕ್ಕೆ ಮಧ್ಯಸ್ಥಿಕೆ ಸ್ಥಾನವನ್ನ ನೀಡಿದ್ರೆ ಇಲ್ಲಿನ ಮಡಿಲ ಮೀಡಿಯಾಗಳು ಮತ್ತೆ ಬಿಜೆಪಿಯ ವರಸೇನೆ ಬೇರೆ ಇರ್ತಾ ಇತ್ತು. ಭಾರತ ವಿಶ್ವ ನಾಯಕನಾಗಿದೆ ಅಂತ ಹೇಳ್ಕೊಂಡು ಅಬ್ಬರಿಸಲಾಗ್ತಾ ಇತ್ತು. ಆದ್ರೆ ಮೋದಿ ಇಸ್ರೇಲ್ನೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋ ಮೂಲಕ ತಮ್ಮದೇ ವಿದೇಶಾಂಗ ನೀತಿಯನ್ನ ಹಳಿ ತಪ್ಪಿಸ್ಬಿಟ್ರ. ಇಸ್ರೇಲ್ ಭೇಟಿಯ ನಂತರ ಅವರು ಇರಾನ್ನೊಂದಿಗಿನ ಸ್ನೇಹವನ್ನ ಬಿಟ್ರು. ಈಗ ಅಮೆರಿಕ ಭಾರತವನ್ನ ಬದಿಗೆ ಸರಿಸ್ಬಿಟ್ಟು ಪಾಕಿಸ್ತಾನಕ್ಕೆ ವೇದಿಕೆಯನ್ನ ನೀಡಿದೆ. ಇರಾನ್ ಮೇಲೆ ದಾಳಿ ಮಾಡಿದಾಗ ಟ್ರಂಪ್ ಮತ್ತೆ ನೇತನ್ಯಾಹು ಇಬ್ರು ಕೂಡ ಇರಾನ್ ಅನ್ನ ಭಯೋತ್ಪಾದಕ ದೇಶ ಅಂತ ಕರೆದ್ರು. ಭಾರತ ಇದನ್ನ ಖಂಡಿಸ್ತಾ ಇಲ್ಲ. ಖಂಡಿಸುವಂತ ನೈತಿಕ ಧ್ವನಿಯನ್ನ ಭಾರತ ಕಳ್ಕೊಂಡಿದೆಯಾ? ಹಾಗಾದ್ರೆ ಮೋದಿ ಜಾಗತಿಕ ನಾಯಕರಾಗಿದ್ರೆ ಆ ಸ್ಥಾನದಿಂದ ಅವರು ಪಾಕಿಸ್ತಾನದ ಪಾತ್ರವನ್ನು ಖಂಡಿಸಬಹುದಾ? ಅಮೆರಿಕ ಈಗಾಗ್ಲೇನೆ ಪಾಕಿಸ್ತಾನಕ್ಕೆ ಭಾರತ ಊಹಿಸಿದಕ್ಕಿಂತಲೂ ಹೆಚ್ಚಿನ ಮಾನ್ಯತೆಯನ್ನ ನೀಡಿದೆ. ಆದ್ರೆ ಮೋದಿ ಅವರ ಮೌನ ಪಾಕಿಸ್ತಾನದ ಪಾತ್ರವನ್ನ ಇನ್ನಷ್ಟು ನ್ಯಾಯಸಮ್ಮತ ಅನ್ನೋ ಹಾಗೆ ಮಾಡುತ್ತೆ. ಅಮೆರಿಕದಲ್ಲಿ ಪತ್ರಕರ್ತರು ಮತ್ತೆ ಸಂಸದರು ಇರಾನ್ ಮೇಲಿನ ದಾಳಿ ತಪ್ಪು ಅಂತ ಬಹಿರಂಗವಾಗಿ
ಮತ್ತೆ ಭಯ ಇಲ್ಲದೇನೆ ಮಾತಾಡ್ತಾ ಇದ್ದಾರೆ. ಆದ್ರೆ ಭಾರತ ಮಾತಾಡೋದಿಕ್ ಸಾಧ್ಯ ಆಗ್ತಾ ಇಲ್ಲ. ಇರಾನ್ ಮೇಲಿನ ದಾಳಿ ಮತ್ತೆ ಖಾಮೆನಿ ಹತ್ಯೆಯನ್ನ ಭಾರತ ಖಂಡಿಸಿದ್ರೆ ಈಗ ಅದರ ಮಹತ್ವ ಹೆಚ್ಚಾಗ್ತಾ ಇತ್ತು. ಇರಾನ್ ಅನ್ನ ಮಾತುಕತೆಗೆ ಒಪ್ಪಿಸುವಲ್ಲಿ ಭಾರತ ಪಾತ್ರವನ್ನು ವಹಿಸಬಹುದಾಗಿತ್ತು. ಆದ್ರೆ ಭಾರತ ಅವಕಾಶವನ್ನ ತಪ್ಪಿಸ್ಕೊಂಡ ಕಾಣುತ್ತೆ. ಮತ್ತೆ ವಿಶ್ಲೇಷಕರು ಹೇಳ್ತಾ ಇರೋ ಪ್ರಕಾರ ಮೋದಿ ಅವರ ನೀತಿಯಿಂದಾಗಿ ಈ ದೊಡ್ಡ ಅವಕಾಶ ಕೈ ತಪ್ಪಿದೆ. ರವೀಶ್ ಕುಮಾರ್ ಅವರು ಹೇಳೋ ಹಾಗೆ ಟೀಕೆಯ ವಿಡಿಯೋಗಳನ್ನು ಅಳಿಸೋ ಮೂಲಕ ಸತ್ಯವನ್ನ ನಿಗ್ರಹಿಸೋದಿಕ್ ಸಾಧ್ಯ ಇಲ್ಲ. ಮೋದಿ ಅವರ ಅಪ್ಪುಗೆ ನೀತಿಯನ್ನ ಅಪಹಾಸ್ಯ ಮಾಡುವಂತಹ ವಿಡಿಯೋಗಳನ್ನ ಅಳಿಸಲಾಗಿದೆ ಅನ್ನೋದ್ರ ಬಗ್ಗೆ ಅವರು ಗಮನ ಸೆಳೀತಾರೆ. ಮತ್ತೆ ಈ ಅಪ್ಪುಗೆ ನೀತಿಯಿಂದ ಏನಾದ್ರೂ ಲಾಭ ಆಗಿದೆಯಾ ನಮ್ಗೆ ಅಂತ ಕೇಳ್ತಾರೆ. ಪಾಕಿಸ್ತಾನ ಕನಿಷ್ಠ ಪಕ್ಷ ಖಾಮೆನಿ ಹತ್ಯೆಯನ್ನ ಖಂಡಿಸ್ತು ಮತ್ತೆ ತನ್ನ ಸಂಸತ್ತಿನಲ್ಲಿ ಶ್ರದ್ಧಾಂಜಲಿ ಕೂಡ ಸಲ್ಲಿಸಿತು. ಪಾಕಿಸ್ತಾನ ಇರಾನ್ ಮೇಲಿನ ದಾಳಿಯನ್ನು ಸ್ಪಷ್ಟವಾಗಿ ಖಂಡಿಸ್ತು ಮತ್ತೆ ಇರಾನ್ನ ವಿದೇಶಾಂಗ ಸಚಿವರು ಉರ್ದು ಭಾಷೆಯಲ್ಲಿ ಟ್ವೀಟ್ ಮಾಡಿ ಕೃತಜ್ಞತೆಯನ್ನ ಹೇಳಿದ್ರು. ಅಂದ್ರೆ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಯುದ್ಧ ತಡೆಯುವಲ್ಲಿ ಪಾಕಿಸ್ತಾನ ತಟಸ್ಥ ದೇಶವಾಗಿ ಕಾಣ್ತಾ ಇಲ್ಲ, ಆದ್ರೂ ಅದ್ರ ಪಾತ್ರ ಗೋಚರಿಸ್ತಾ ಇದೆ. ಅಲ್ಲಿ ಭಾರತ ಇಸ್ರೇಲ್ ಅನ್ನ ಗುರುತಿಸುತ್ತೆ ಮತ್ತೆ ಆದ್ಯತೆಯನ್ನ ನೀಡುತ್ತೆ, ಆದ್ರೂ ಯುದ್ಧ ತಡೆಯುವಲ್ಲಿ ಭಾರತ ಯಾಕೆ ಪಾತ್ರ ವಹಿಸ್ತಾ ಇಲ್ಲ? ಟ್ರಂಪ್ ಭಾರತವನ್ನ ಪ್ರಚೋದಿಸೋದಕ್ಕೆ ಪಾಕಿಸ್ತಾನವನ್ನ ಆಗಾಗ ಉಲ್ಲೇಖ ಮಾಡಿದ್ದಾರೆ, ಆದ್ರೂ ಪಾಕಿಸ್ತಾನದ ಈ ಹೊಸ ಪಾತ್ರವನ್ನ ಆ ದೃಷ್ಟಿಕೋನದಿಂದ ಅಷ್ಟೇ ನೋಡೋದಕ್ಕೆ ಸಾಧ್ಯ ಇಲ್ಲ. ಪಶ್ಚಿಮ ಏಷ್ಯಾದ ದೇಶಗಳು ಭಾರತಕ್ಕೆ ಹೊಸದೇನಲ್ಲ. ಮೋದಿ ಈ ದೇಶಗಳಿಗೆ ಹಲವಾರು ಬಾರಿ ಭೇಟಿ ಕೊಟ್ಟಿದ್ದಾರೆ. ಅವರು ಸೌದಿ ಅರೇಬಿಯಾಕ್ಕೆ 2 ಬಾರಿ ಭೇಟಿ ನೀಡಿದ್ದಾರೆ. ಮತ್ತೆ UAE, ಬಹರೇನ್, ಓಮನ್ ಮತ್ತೆ ಕುವೈತ್ಗೂ ಕೂಡ ಭೇಟಿ ನೀಡಿದ್ದಾರೆ. ಮೋದಿ ಎಲ್ಲಾ ದೇಶಗಳೊಂದಿಗೆ ಮಾತುಕತೆಯನ್ನ ನಡೆಸ್ತಾ ಇರೋದಾಗಿ ಸಂಸತ್ತಿನಲ್ಲಿ ಹೇಳಿದ್ದಾರೆ. ಭಾರತ ಯುದ್ಧ ನಿಲ್ಲಿಸುವ ನಿಟ್ಟಿನಲ್ಲಿ ಹೆಜ್ಜೆಯನ್ನು ತೆಗೆದುಕೊಂಡಿದೆ ಅಂತ ಅವ್ರು ಹೇಳಲಿಲ್ಲ. ಮೋದಿ ಅವರ ಹೇಳಿಕೆ ಅವ್ರ ನಾಯಕತ್ವದಲ್ಲಿ ಭಾರತ ಈ ಯುದ್ಧದಲ್ಲಿ ಯಾವುದೇ ಪಾತ್ರವನ್ನ ವಹಿಸ್ತಾ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಏನನ್ನು ಹೇಳಿಲ್ಲ. ದಾಳಿಗೆ ತುತ್ತಾಗಿರುವಂತಹ 6 ಗಲ್ಫ್ ರಾಷ್ಟ್ರಗಳಲ್ಲಿ 5 ರಾಷ್ಟ್ರಗಳು ಮೋದಿ ಅವರಿಗೆ ತಮ್ಮ ಅತ್ಯುನ್ನತ ನಾಗರಿಕ ಗೌರವಗಳನ್ನ ನೀಡಿವೆ. ಆದ್ರೂ ಕೂಡ ಈ ದೇಶಗಳು ಯುದ್ಧವನ್ನ ನಿಲ್ಲಿಸುವಂತೆ ಭಾರತವನ್ನ ಒತ್ತಾಯ ಮಾಡಿಲ್ಲ. ಈಗ ಈ ಯುದ್ಧ ನಿಂತ್ರೆ ಪಾಕಿಸ್ತಾನದಿಂದಾಗಿ ಇದು ಸಾಧ್ಯ ಆಯ್ತು ಅಂತ ಹೇಳಲಾಗುವಾಗ ಇದನ್ನ ಭಾರತ ಕೂಡ ಸಂಭ್ರಮಿಸಬಹುದಾ? ಇರಾನ್ ಅನ್ನ ಬದಿಗಿಡೋ ಮೂಲಕ ಭಾರತ ದೊಡ್ಡ ತಪ್ಪು ಮಾಡಿರಬಹುದು. ಗುಜರಾತ್ ನಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಅವರು ಮೋದಿ ಒತ್ತಡದಲ್ಲಿರೋದ್ರಿಂದ ಈ ಪ್ರಶ್ನೆಗಳನ್ನ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಟ್ರಂಪ್ ನರೇಂದ್ರ ಮೋದಿ ಅವರನ್ನ ನಿಯಂತ್ರಿಸ್ತಾ ಇರೋದ್ರ ಬಗ್ಗೆ ಅವ್ರು ಹೇಳ್ತಾನೆ ಇದ್ದಾರೆ. ಸಂಸತ್ತಿನಲ್ಲಿ ಮಾಡಿದಂತಹ 25 ನಿಮಿಷಗಳ ಭಾಷಣದಲ್ಲಿ ಮೋದಿ ಅಮೆರಿಕದ ವಿರುದ್ಧ ಏನಾದ್ರೂ ಹೇಳಿದಾರಾ ಅಂತ ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ. ಯುದ್ಧ ನಿಲ್ಲಿಸುವಲ್ಲಿ ಪಾಕಿಸ್ತಾನದ ಮಧ್ಯಸ್ಥಿಕೆ ಸುದ್ದಿ ನಿಜಾನೇ ಆಗಿದ್ರೆ ಇದು ಭಾರತಕ್ಕೆ ದೊಡ್ಡ ಹೊಡೆತ ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು ಹೇಳಿದ್ದಾರೆ. ಸ್ವಯಂ ಘೋಷಿತ ವಿಶ್ವಗುರು ಇದಕ್ಕೆ ಸಂಪೂರ್ಣ ಹೊಣೆ ಅಂತ ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಮಿಲಿಟರಿ ಯಶಸ್ಸಿನ ಹೊರತಾಗಿನೂ ದುಃಖಕರ ಸಂಗತಿ ಏನು ಅಂತ ಅಂದ್ರೆ ಅವತ್ತಿನಿಂದ ಪಾಕಿಸ್ತಾನದ ರಾಜತಾಂತ್ರಿಕ ಚಟುವಟಿಕೆ ಮತ್ತೆ ನಿರೂಪಣೆ ಮೋದಿ ಸರ್ಕಾರಕ್ಕಿಂತನೂ ಹೆಚ್ಚು ಪರಿಣಾಮಕಾರಿಯಾಗಿದೆ ಅನ್ನೋದು 1 ವರ್ಷಕ್ಕೂ ಹೆಚ್ಚು ಕಾಲದಿಂದ ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ ಅಂತ ಜೈರಾಮ್ ರಮೇಶ್ ಅವರು ಹೇಳಿದ್ದಾರೆ. ಈ ಇಡೀ ವಿಷಯವನ್ನ ಭಾರತ ಹೇಗೆ ನೋಡುತ್ತೆ? ವಿದೇಶಾಂಗ ಸಚಿವರು ಇದ್ರ ಬಗ್ಗೆ ಮಾತಾಡಬೇಕಾಗಿದೆ. ಈ ಯುದ್ಧದಲ್ಲಿ ಇರಾನ್ ಅನ್ನ ಕೈಬಿಟ್ಟಿದ್ದಕ್ಕಾಗಿ ಸರ್ಕಾರವನ್ನ ಕಾಂಗ್ರೆಸ್ ನಿರಂತರವಾಗಿ ಟೀಕೆ ಮಾಡ್ತಾನೆ ಬಂದಿದೆ. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು ಇರಾನ್ ಜೊತೆಗಿನ ಭಾರತದ ಸಂಬಂಧದ ಬಗ್ಗೆ, ಅದರ ಪ್ರಾಚೀನ ಸಂಬಂಧದ ಬಗ್ಗೆ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ. ಆದ್ರೆ ಸರ್ಕಾರ ಅವರ ಹೇಳಿಕೆಗಳನ್ನ ನಿರ್ಲಕ್ಷ್ಯ ಮಾಡಿತು. ಇಲ್ಲಿನ ಮಡಲ ಮೀಡಿಯಾಗಳು ಕೂಡ ಅವರನ್ನ ನಿರ್ಲಕ್ಷ್ಯ ಮಾಡಿದ್ವು. ಯುದ್ಧದ ನಡುವೆನೂ ಇರಾನ್ ಅನ್ನ ಕೈ ಬಿಡುವ ಮೂಲಕ ಭಾರತ ತಪ್ಪು ಮಾಡಿದೆ ಅಂತ ಹೇಳುವಂತಹ ಒಂದು ಧೈರ್ಯ ಸೋನಿಯಾ ಗಾಂಧಿ ಅವರಿಗಿದೆ. ನಮ್ಮ ವಿದೇಶಾಂಗ ನೀತಿ ಇಷ್ಟೊಂದು ನಿರ್ಣಯ ರಹಿತ, ದುರ್ಬಲ ಮತ್ತೆ ಹೇಡಿತನದಿಂದ ಕೂಡಿಲ್ಲದಿದ್ರೆ ಭಾರತ ಈಗಿನ ಮಟ್ಟದ ಹಾನಿಯನ್ನು ತಪ್ಪಿಸಬಹುದಾಗಿತ್ತು ಅಂತ ಕಾಂಗ್ರೆಸ್ನ ಪವನ್ ಖೇರ್ ಅವರು ಹೇಳ್ತಾರೆ. अगर हमारी विदेश नीति इस तरह की ढुलमुल नहीं होती, कमजोर नहीं होती, कायराना नहीं होती, तो भारत कितने बड़े नुकसान से बच सकता था. हम कभी ये नहीं कह रहे, न कभी कहा, न कभी कहेंगे नरेंद्र मोदी जी से, गुलाम से, कि आप ईरान की तरफ झुक जाइए. हम सिर्फ और सिर्फ इतना कह रहे हैं, कहते आए हैं, और आपसे, इस देश से, पूरे विश्व को उम्मीद भी यही थी कि आप सीधे खड़े रहिए, कि आप नियम आधारित व्यवस्था पर चलिए, रूल्स बेस्ड ऑर्डर पर चलिए, क्योंकि हिंदुस्तान हमेशा नियम आधारित व्यवस्था का हिमायती रहा है. अगर आप नियम आधारित व्यवस्था पर चलते तो आप सीधे सीधे कहते कि ये जंग गैर कानूनी है. यूनाइटेड नेशंस के चार्टर भी हैं, नियम बने हुए हैं, कौन सी जंग कानूनी होती है, कौन सी गैर कानूनी होती है, उसके नियम हैं.
आपने वो हिम्मत नहीं जुटाई। ಕಳೆದ ವರ್ಷದ ಆಪರೇಷನ್ ಸಿಂಧೂರ್ ಬಳಿಕ ಪಾಕಿಸ್ತಾನ ಈಗ ಜಾಗತಿಕ ವೇದಿಕೆಯನ್ನು ಪಡಿತಾ ಇದೆ. ಪಹಲ್ಗಾಮ್ನಲ್ಲಿ ನಡೆದಂತ ಭಯೋತ್ಪಾದಕ ದಾಳಿಯ ನಂತರ ಕೂಡ ವಿವಿಧ ದೇಶಗಳು ಅದನ್ನ ಕೈ ಬಿಡಲಿಲ್ಲ. ಇರಾನ್ನೊಂದಿಗಿನ ಮಾತುಕತೆಗಳು ಪಾಕಿಸ್ತಾನಕ್ಕೆ ಇದೀಗ ಮಹತ್ವದ ವೇದಿಕೆಯನ್ನ ನೀಡಿವೆ. ಪಾಕಿಸ್ತಾನ ಅಮೆರಿಕದ ಮಿಲಿಟರಿ ನೆಲೆಗಳನ್ನ ಹೊಂದಿಲ್ಲ ಅಂತ ಹೇಳಲಾಗಿದ್ದು, ಇದು ಪಾಕಿಸ್ತಾನ ತಟಸ್ಥ ಮಧ್ಯವರ್ತಿ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಇರಾನ್ನ ಭೌಗೋಳಿಕತೆ ವಿಶಿಷ್ಟವಾಗಿದೆ. ಅದರ ಸಮುದ್ರ 6 ಗಲ್ಫ್ ದೇಶಗಳ ಗಡಿಯಾಗಿದೆ. ಇರಾನ್ ಖತರ್ನಿಂದ ಓಮನ್ವರೆಗಿನ 7 ದೇಶಗಳೊಂದಿಗೆ ಭೂಗಡಿಗಳನ್ನು ಕೂಡ ಹಂಚಿಕೊಂಡಿದೆ. ಇವುಗಳಲ್ಲಿ ಇರಾಕ್, ಟರ್ಕಿ, ಅಜರ್ಬೈಜಾನ್ ಮತ್ತೆ ಅಫ್ಘಾನಿಸ್ತಾನ್, ಅರ್ಮೇನಿಯಾ, ತುರ್ಕಮೆನಿಸ್ತಾನ್ ಮತ್ತೆ ಪಾಕಿಸ್ತಾನ ಕೂಡ ಸೇರಿವೆ. ಪಾಕಿಸ್ತಾನ ಮತ್ತೆ ಇರಾನ್ ಸುಮಾರು 900 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿವೆ. ಇರಾನ್ ದಾಳಿ ಮಾಡದೇ ಇರುವಂತಹ ಸುಮಾರು 6 ದೇಶಗಳಿವೆ. ಅವುಗಳಲ್ಲಿ ಪಾಕಿಸ್ತಾನ ಕೂಡ ಒಂದು. ಯುದ್ಧ ಇನ್ನೂ ಮುಗಿದಿಲ್ಲ. ಆದ್ರೆ ಇಲ್ಲಿ ಪಾಕಿಸ್ತಾನ ವಹಿಸಿಕೊಂಡಿರುವಂತಹ ಪಾತ್ರ ವಿದೇಶಾಂಗ ನೀತಿಯ ಸೋಗಿನಲ್ಲಿ ಮೋದಿಯವರ ತಪ್ಪೇನಲ್ಲ ಅಂತ ಸಮರ್ಥಿಸಿಕೊಳ್ಳೋರಿಗೆ ಒಂದು ಶಾಕ್ ನೀಡುತ್ತೆ. ಆಪರೇಷನ್ ಸಿಂಧೂರ್ನಿಂದ ಈ ಯುದ್ಧದವರೆಗೆ ಜಾಗತಿಕ ವೇದಿಕೆಯಲ್ಲಿ ಭಾರತದ ಸ್ಥಾನ ದುರ್ಬಲ ಅಂತ ಪರಿಗಣಿಸಲಾಗ್ತಾ ಇದೆ. ಭಾರತ ತನ್ನ ಸ್ವಂತ ಹಿತಾಸಕ್ತಿಗಾಗಿ ನಿಲುವನ್ನು ತೆಗೆದುಕೊಳ್ಳುತ್ತೆ ಹೊರತು ಯಾರೊಂದಿಗೂ ಕೂಡ ಸ್ನೇಹ ಅಥವಾ ದ್ವೇಷಕ್ಕಾಗಿ ಅಲ್ಲ ಅಂತ ಹೇಳಲಾಗತ್ತೆ. ಈಗ ಅಮೆರಿಕ ಪಾಕಿಸ್ತಾನಕ್ಕೆ ಅಂತಹ ಮನ್ನಣೆಯನ್ನ ನೀಡ್ತಾ ಇರುವಾಗ ಭಾರತ ಮೌನವಾಗಿರುತ್ತಾ? ಇದರಲ್ಲಿ ಭಾರತದ ಸ್ವಂತ ಹಿತಾಸಕ್ತಿ ಏನು ಅಂತ ಮೋದಿ ಸಂಪುಟದ ಯಾವುದಾದ್ರೂ ಸಚಿವರು ಹೇಳ್ತಾರಾ? ಅಮೆರಿಕವನ್ನ ಖಂಡಿಸೋದಕ್ಕೆ ಬಿಜೆಪಿ ಐಟಿ ಸೆಲ್ ಮುಂದೆ ಬರುತ್ತಾ? ಈಗ ಅದೆಲ್ಲ ಹೋಗ್ಲಿ, ಒಂದು ವೇಳೆ ಈಗಿನ ಮಾತುಕತೆ ಏನಾದರೂ ಯಶಸ್ವಿ ಆದ್ರೆ ಮೋದಿ ಅವರು ಪಾಕಿಸ್ತಾನವನ್ನು ಹೊಗಳೋದಕ್ಕೂ ಕೂಡ ನಿಂತು ಬಿಡಬಹುದಾ? ವೀಕ್ಷಕರ, ಈ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.